ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಜನರೇ ಎಚ್ಚರ ಎಚ್ಚರ, ಇನ್ನು 5 ದಿನ ಮುಂದುವರಿಯಲಿದೆ ರಣ ಬಿಸಿಲು. ಹವಾಮಾನ ತಜ್ಞ ಡಾಕ್ಟರ್ CS ಪಾಟೀಲ್ ಮಾಹಿತಿ ಕೊಟ್ಟಿದ್ದಾರೆ. ಬಿಸಿಲು ಇದೇ ರೀತಿಯಾಗಿ ಮುಂದುವರಿಯಲಿದೆ. ರಣ ಬಿಸಿಲಿನಿಂದ ಅನೇಕ ಸಮಸ್ಯೆಗಳಾಗ್ತಿವೆ, ಹೀಗಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹವಾಮಾನ ತಜ್ಞ. ನೋಡಿ, ರಣ ಬಿಸಿಲಿನಿಂದಾಗಿ ಅನೇಕರಿಗೆ ಮೈಗ್ರೇನ್ ಬರ್ತಾ ಇದೆ, ಕೆಲವರು ಅಸ್ವಸ್ಥರಾಗ್ತಿದ್ದಾರೆ, ಓರ್ವ ಬಲಿಯಾಗಿದ್ದು ಆಗಿದೆ. ಹೀಗಾಗಿ ರಾಜ್ಯದೆಲ್ಲೆಡೆ ಉಷ್ಣಾಂಶ ಇನ್ನೂ ಕೂಡ ಹೆಚ್ಚಾಗಲಿದೆ. ಉತ್ತರ ಒಳನಾಡಿನಿಂದ ದಕ್ಷಿಣ ಒಳನಾಡಿನವರೆಗೂ ಹೆಚ್ಚಲಿದೆ ತಾಪಮಾನ. ಸದ್ಯ ರಾಜ್ಯದಲ್ಲಿ ಗರಿಷ್ಠ ತಾಪಮಾನ ದಾಖಲಾಗಿರುವುದು 43 ಡಿಗ್ರಿ ಸೆಲ್ಸಿಯಸ್. ಬೆಂಗಳೂರಿನಲ್ಲಿ ಸದ್ಯ ದಾಖಲಾಗಿರುವಂತಹ ತಾಪಮಾನ 36 ಡಿಗ್ರಿ ಸೆಲ್ಸಿಯಸ್. ವಾಯುಭಾರ ಕುಸಿತ, ವಾತಾವರಣದ ಉಷ್ಣಾಂಶದಿಂದ ಮಳೆ ಆಗುವಂತ ಸಾಧ್ಯತೆ ಕೂಡ ಇದೆ. ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯಾದ್ಯಂತ ಬಿಸಿಲಿನ ತಾಪ ಹೆಚ್ಚಾಗಿದೆ. ಸೊ ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು, ಮತ್ತು ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ತಾಪಮಾನ ಇದೆ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಯಾವ ರೀತಿಯಾದಂಥ ತಾಪಮಾನ ಇದೆ, ಮತ್ತು ಇದಕ್ಕೆ ಕಾರಣ ಏನು, ಇನ್ನು ಎಷ್ಟು ದಿನ ಇರುತ್ತೆ, ಇವೆಲ್ಲದನ್ನು ಕೂಡ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಹವಾಮಾನ ತಜ್ಞರು ಮತ್ತು ಹಿರಿಯ ವಿಜ್ಞಾನಿಯಾದಂತಹ CS ಪಾಟೀಲ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಕಳೆದ ಬೇಸಿಗೆ ಕಾಲ ಆರಂಭವಾಗಿ 1.5 ತಿಂಗಳಾಗಿದೆ ಸರ್. ಈಗಲೇ ಬಹುತೇಕ ಜಿಲ್ಲೆಗಳಲ್ಲಿ 45-46 ಡಿಗ್ರಿ ಟೆಂಪ್ರೇಚರ್ ತನಕ ಕೂಡ ಹೋಗಿದೆ. ಸೊ ಇದಕ್ಕೆ ಕಾರಣ ಏನು, ಮತ್ತು ಎಷ್ಟು ದಿನ ಈ ರೀತಿಯಾದಂಥ ಒಂದು ವೆದರ್ ಇರುತ್ತೆ ಅಂತ? ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 26-28 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುಂದಿನ 5 ದಿನಗಳವರೆಗೆ ಉತ್ತರ ಒಳನಾಡಿನ ಜಿಲ್ಲೆಗಳಾದ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ ಈ ಜಿಲ್ಲೆಗಳಲ್ಲಿ ಮುಂದಿನ 5 ದಿನಗಳವರೆಗೆ ಗರಿಷ್ಠ ಉಷ್ಣಾಂಶ ಸುಮಾರು 40-42 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳಾದವು. ಮತ್ತು ಬೆಳಗಾವಿ, ಧಾರವಾಡ, ಹಾವೇರಿ ಈ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 36-38 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳಾದವು. ಮುಂದಿನ 1 ವಾರದವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಸಾಮಾನ್ಯ ಉಷ್ಣಾಂಶ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆಗಳದಾವು. ಮತ್ತು ಈ ಉಷ್ಣಾಂಶ ಏರಿಕೆ ಆಗಲಿಕ್ಕೆ ಮುಖ್ಯ ಕಾರಣವೇನೆಂದರೆ 2.1 ಕಿಲೋಮೀಟರ್ ಎತ್ತರದ ಮೇಲೆ ಸ್ಟ್ರಾಂಗ್ ಆ್ಯಂಟಿ ಸರ್ಕ್ಯುಲೇಷನ್ ಮಹಾರಾಷ್ಟ್ರ ಮತ್ತು ಸೆಂಟ್ರಲ್ ಇಂಡಿಯಾದಿಂದ ಇರುವುದರಿಂದ ಇದು ಅಷ್ಟೊಂದು ಮೋಡಗಳ ಬೆಳೀಲಿಕ್ಕೆ ಅವಕಾಶ ಕೊಡದೇ ಇರೋದ್ರಿಂದಾಗಿ ದಿನವಿಡೀ ಬಿಸಿಲು ಮುಂದುವರಿಯುವ ಸಾಧ್ಯತೆ ಇದೆ. ಈಗ ಲೈವ್ ಮ್ಯಾಚ್ ನೋಡ್ತಾ ಇದ್ದೀವಿ ಸರ್, ಇದರಲ್ಲಿ ಒಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದಾ ಸರ್, ಹೇಗೆ ಏನು ಅಂತ? ಈಗ ನಾವು ಒಂದು ಸ್ಯಾಟಲೈಟ್ ಪಿಕ್ಚರ್ ನಾವು ನೋಡ್ತಾ ಇದ್ದೀವಿ. ಇದು ಏನು ತೋರಿಸ್ಕೊಡ್ತಾ ಅಂದ್ರೆ ಅಲ್ಲೆಲ್ಲೆಲ್ಲೆಲ್ಲ ಸ್ವಲ್ಪ ಕ್ಲೌಡು ಮೋಡವನ್ನು ತೋರಿಸ್ಕೊಡ್ತಾ. ಈ ಕೆಲವೊಮ್ಮೆ ಏನು ಮಾಡ್ತಾ 0.9 ಕಿಲೋಮೀಟರ್ ಎತ್ತರದವರೆಗೆ ಕರ್ನಾಟಕದ ಒಳನಾಡಿನಲ್ಲಿ ಅದರ ಉತ್ತರದಿಂದ ದಕ್ಷಿಣ ಕಡೆ ಒಂದು ಟ್ರಫ್ ಇದೆ. ಈ ಟ್ರಫ್ ಏನು ಮಾಡುತ್ತಾ, ಈ ಟ್ರಫು ಮತ್ತು ಅತಿಯಾದ ಉಷ್ಣತೆ ಮತ್ತು ತೇವಾಂಶ ಇರುವುದರಿಂದ ಈ ತೇವಾಂಶವನ್ನು ಇದು ಮೇಲಕ್ಕೆ ಏರಿಸಲಿಕ್ಕೆ ಇದು ಸಹಾಯ ಮಾಡ್ತಾ. ಇದರಿಂದ ಕೆಲವೊಮ್ಮೆ ಮೋಡಗಳು ಬೆಳೆದು ಅಲ್ಲಲ್ಲಿ ಸ್ವಲ್ಪ 25% ಕಡಿಮೆ ಪ್ರದೇಶದಲ್ಲಿ ಇದು ಸ್ವಲ್ಪ ಮಳೆ ಬರ್ತೈತಿ. ಆವಾಗ ಸ್ವಲ್ಪ ನಮಗೆ ಈ ಬಿಸಿಲಿನಾಗ ಸ್ವಲ್ಪ ತಂಪು ಅನ್ನಿಸ್ಬೋದು. ಒಂದು 5-6 ತಾಸಿನ ನಂತರ ಮತ್ತೆ ಅದೇ ಉಷ್ಣತೆ ಮುಂದುವರಿತೈತಿ ಮುಂದಿನ 1 ವಾರದವರೆಗೆ. ಸರ್, ಈಗ ಸ್ಯಾಟಲೈಟ್ ಇಮೇಜ್ ಲೈವ್ ನೋಡ್ತಾ ಇದ್ದೀವಿ ಸರ್. ಈಗ ಆಲ್ರೆಡಿ ಮೋಡ ಒಂದಷ್ಟು ಭಾಗಗಳಲ್ಲಿದೆ. ಸೊ ಕರ್ನಾಟಕದ ಯಾವ ಭಾಗಗಳಲ್ಲಿ ಮಳೆ ಆಗುವಂಥ ಸಾಧ್ಯತೆಗಳಿದ್ದಾವೆ ಅಂತೇಳಿ? ಇವತ್ತು ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ ಮತ್ತು ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ಇಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಈ ಜಿಲ್ಲೆಗಳಲ್ಲಿ ಕೆಲವು ಕಡೆ ಹಗುರವಾಗಿ, ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆಗಳಾದವು. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ ಹಿಂದೆ ಎಷ್ಟು ದಾಖಲಾಗಿತ್ತು ಸರ್, ಮತ್ತು ಇಡೀ ರಾಜ್ಯಾದ್ಯಂತ ಯಾವ ಜಿಲ್ಲೆಯಲ್ಲಿ ಹೈಯೆಸ್ಟ್ ತಾಪಮಾನ ದಾಖಲಾಗಿತ್ತು ಅಂತ ನಿಮ್ಮ ಗಮನಕ್ಕಿದ್ದಂಗೆ? ಗರಿಷ್ಠ ತಾಪಮಾನ ಬೆಂಗಳೂರಿನಲ್ಲಿ 39.2 ಡಿಗ್ರಿ ಸೆಲ್ಸಿಯಸ್ ಕಳೆದ 2 ವರ್ಷದಿಂದ ದಾಖಲಾಗಿತ್ತು. ಮತ್ತು ಅತಿ ಹೆಚ್ಚು ಗರಿಷ್ಠ ತಾಪಮಾನ ದಾಖಲಾಗೋ ಜಿಲ್ಲೆ ಅಂದರೆ ಕಲಬುರಗಿಯಲ್ಲಿ ಒಮ್ಮೆ 47 ಡಿಗ್ರಿ ಸೆಂಟಿಗ್ರೇಡ್ ತನೂ ಒಮ್ಮೆ ದಾಖಲಾಗಿತ್ತು. ಸೊ ಈಗ ಆ ರೀತಿಯಾದಂತಹ ಒಂದು ತಾಪಮಾನ ಕಾಣ್ಬೋದಾ ಸರ್ ನಾವು ಈಗಿನ ವೆದರು, ಈಗಿನ ಒಂದಷ್ಟು ಬೆಳವಣಿಗೆಗಳನ್ನು ನಾವು ನೋಡ್ತಾ ಹೋಗೋದಾದರೆ?
ತಾಪಮಾನ ಇದೆ ಅಷ್ಟೊಂದು. ಈಗ ಮುಂದಿನ ಒಂದು 5 ದಿವಸದವರೆಗೆ ಅಷ್ಟು ಮಳೆ, ಅಷ್ಟೊಂದು ಉಷ್ಣಾಂಶ ಏರಿಕೆ ಆಗುವ ಸಾಧ್ಯತೆಗಳು ಈಗಿಲ್ಲ, ಮುಂದೆ ಆಗ್ಬೋದು. ಸೊ ಇದಿಷ್ಟು ಹವಾಮಾನ ತಜ್ಞರಾಗಿರುವಂತಹ CS ಪಾಟೀಲ್ ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಬಿರು ಬಿಸಿಲಿಗೆ ಎಲ್ಲೆಲ್ಲೂ ಕೂಡ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೀರಿನ ಅಭಾವ ಆಗದಂತೆ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೀವಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೀರಿನ ಬಗ್ಗೆ, ಅಂತರ್ಜಲದ ಬಗ್ಗೆ BWSSP ಜೊತೆ ಸಭೆ ಮಾಡಿದ್ದೇವೆ. ಯಾವುದೇ ತೊಂದರೆ ಆಗದಂತೆ ಕ್ರಮ ತೆಗೆದುಕೊಳ್ತೀವಿ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಭರವಸೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಇನ್ನು ಏಪ್ರಿಲ್ ತಿಂಗಳಲ್ಲೇ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ. ಅನೇಕರು ನೀರಿಲ್ಲ ಅಂತೇಳಿ ಸಾಲುಗಟ್ಟಿ ನಿಲ್ತಿದ್ದಾರೆ. ಇನ್ನು ಬೇರೆ ಬೇರೆ ಭಾಗದಲ್ಲಿ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದ್ದು ಪ್ರತಿಭಟನೆ ಕೂಡ ಅಲ್ಲಲ್ಲಿ ಆಗಿದ್ದಾವೆ. ಹೀಗಾಗಿ ಇದರ ಬೆನ್ನಲ್ಲೇ ಈಗ DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಅದರ ಬಗ್ಗೆ ಕ್ರಮ ಕೈಗೊಂಡಿದ್ದೀವಿ. ನೀರಿನ ಬಗ್ಗೆ, ನೀರು ಅಂತರ್ಜಲದ ಬಗ್ಗೆ, BWSS ಬಗ್ಗೆ ಎಲ್ಲ ಕರೆದು ಮೀಟಿಂಗ್ ಮಾಡಿದ್ದೀವಿ. ಈಗಾಗಲೇ ನಮ್ಮ ಆಫೀಸರ್ಸ್ ಲೆವೆಲ್ ಮೀಟಿಂಗ್ ಆಗಿದೆ. ಏನೇ ಸಮಸ್ಯೆ ಬಂದು ನಾವು ಈಗಾಗಲೇ ಅದರ ಬಗ್ಗೆ ಕ್ರಮ ಕೈಗೊಂಡಿದ್ದೀವಿ.